ಸರ್, ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಅಂದರೆ ಚೇತನ್ ಅಹಿಂಸಾ ಅವರು ಏನಿದ್ದಾರೋ, ರಾಜ್ಕುಮಾರ್ ಅವ್ರ ಸ್ಮಾರಕಕ್ಕೆ ಇಷ್ಟು ದೊಡ್ಡ ಜಾಗ ಬಿಟ್ಟಿದ್ದು ತಪ್ಪು ಅನ್ನೋ ಥರ ಮಾತಾಡಿದರು. ಇದು ನಿಮಗೇನು ಅನಿಸುತ್ತೆ ಈ ಜಾಗ ಕೊಟ್ಟಿದ್ರ ಬಗ್ಗೆ? ನನಗೆ ಅಷ್ಟೆಲ್ಲ ಹಿಸ್ಟ್ರಿ ಗೊತ್ತಿಲ್ಲ. ಬಟ್ ಡಾಕ್ಟರ್ ರಾಜ್ಕುಮಾರ್ ಆಗಲಿ ಅಥವಾ ನಮ್ಮ ಅಪ್ಪು ಬಾಸ್ ಆಗಲಿ ಪುನೀತಣ್ಣ ಆಗಲಿ ಅವ್ರು ಬಂದು ಕಲಾವಿದರು. ಸೊ ಅವ್ರಿಗೆ ಈ ಜಾಗ ಕೊಟ್ಟಿದ್ದಾರೆ. ಇವತ್ತು ಅವರಿಂದ ಎಷ್ಟೋ ಜನ ಬಡವರು ತಿಂತವ್ರೆ. ಸೊ ಪುನೀತಣ್ಣ ಹೇಳಿದೇನು, ಸ್ಮೈಲ್, ಲೈಫ್ ಇಸ್ ಲೈಕ್ ಎ ಮಿರರ್. ನೀವು ಇನ್ನೊಬ್ಬರ ಹತ್ರ ಹೆಂಗಿರ್ತೀರೋ ಅದು ಹಂಗೆ ಇರುತ್ತೆ. ಸೊ ಅವ್ರಿಗೆ ಈ ಥರ ಒಂದು ಮಹಾನ್ ಕಲಾವಿದರಿಗೆ ಈ ಥರ ಜಾಗ ಕೊಟ್ಟಿರೋದು ತಪ್ಪಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಯಾವತ್ತಿದ್ರು ಕಲಾವಿದರೆ. ಸೊ ಅವ್ರಿಗೆ ಇವಾಗ ಪುನೀತಣ್ಣ ಅವ್ರನ್ನ ಪ್ರತಿಯೊಂದು ಮನೆಯವ್ರನ್ನ ಪೂಜಿಸ್ತೀವಿ. ಅಟ್ ದ ಏಜ್ ಆಫ್ 46 ಈ ಪಾಸ್ಟ್ ಬಿಕಾಸ್ ಆಫ್ ಕಾರ್ಡಿಯಾಕ್ ಅರೆಸ್ಟ್ ಅಟ್ ವಿಕ್ರಮ್ ಹಾಸ್ಪಿಟಲ್. ಸೊ ನನಗೆ ನೋಟಿಫಿಕೇಷನ್ ಬಂತು ಮೊಬೈಲಲ್ಲಿ. ಸೊ ಆವಾಗ ಜಸ್ಟ್ ನಾನು ಮನೆಯವ್ರಿಗೆ ಫೋನ್ ಮಾಡಿದೆ, ನಿಜವಾಗ್ಲೂ ಸತ್ತೋದ್ರ ಅಂತ. ಆಮೇಲೆ ಟಿ ವಿನಲ್ಲೆಲ್ಲ ಬಂದಾಗ ಇಸ್ ಪಾಸ್ಡ್ ಅವೇ. ಎಷ್ಟು ಮಿಸ್ ಮಾಡ್ಕೊತಿದ್ದೀರಿ? ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ, ನಾನಿವತ್ತೇನೋ ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಪ್ಪು ಬಾಸ್ ಕಾರಣ ಅಂತಂದರೆ ತಪ್ಪಾಗಲ್ಲ. ಸೊ ಅವರು ಯಾವತ್ತೂ ನಾನು ನೋಡಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಆಶೀರ್ವಾದ ನಮಗಿದೆ ಅಂತ ತುಂಬ ನಂಬಿದ್ದೀನಿ. ಯಾವ ಥರ ನಿಮಗೆ ಪ್ರಯೋಜನ ಆಗಿದೆ ಲೈಫ್ ಬಗ್ಗೆ ಅಂದರೆ ಯಾವ ಥರ? ಅಂದರೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಹುಟ್ಟು ಬೆಳೆದಿದ್ದು ತಮಿಳ್ನಾಡಲ್ಲಿ. ಇಲ್ಲಿ ಬೆಂಗಳೂರು ಬಂದು ಒಂದು 23 ವರ್ಷ ಆಯಿತು. ನಮ್ಮ ತಾಯಿಯವ್ರದ್ದು ಹನುಮಂತ ನಗರ, ಗಿರಿನಗರ ಹತ್ರ. ನಮ್ಮ ತಂದೆಯವರು ಡೆಗ್ನಿಕೋಟೆ ಅಂತ. ಸೊ ನನಗೆ ಕನ್ನಡ ಓದೋಕ್ಕೆ ಬರಲ್ಲ. ನನಗೆ ಅದು ತುಂಬ ಬೇಜಾರಾಗ್ತಾಯಿದೆ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಓದೋಕ್ಕೆ ಬರಲ್ಲ ಅನ್ನೋದು ನನಗೆ ತುಂಬ ಅದು ಬೇಜಾರಾಗ್ತಾಯಿದೆ. ಬಟ್ ನಮ್ಮ ತಾಯಿ ಚೆನ್ನಾಗಿ ಕನ್ನಡ ಓದ್ತಾರೆ. ನನ್ನ ಕನ್ನಡ ಕಲಿಬೇಕಂತ ಇರೋದು ತುಂಬ ಮನಸ್ಸೈತೆ. ಬಟ್ ಡ್ಯೂ ಟು ರೆಸ್ಪಾನ್ಸಿಬಿಲಿಟೀಸ್ ಐ ಆಮ್ 43-44. ನನಗಿಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಅವ್ರನ್ನ ಓದಿಸ್ಬೇಕು. ಸೊ ನಾನು ಕನ್ನಡ ಕಲಿಬೇಕು, ಕನ್ನಡ ಓದಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ಈಗ ಅರ್ಧಂಬರ್ಧ ಕಲಿತಾ ಇದ್ದೀನಿ, ಆಗ್ತಾಯಿಲ್ಲ. ಈ ಜಾಗನ ನೀವು ಯಾವ ಥರ ಫೀಲ್ ಮಾಡ್ತಿದ್ದೀರಾ ಅಂತ? ಇಲ್ಲಿ ಬಂದಿದ್ದು ನನಗೆ ಇಟ್ಸ್ ಲೈಕ್ ಮೈ ಹೋಮ್. ತುಂಬ ಬೇಜಾರಾದಾಗ, ತುಂಬ ನೋವಾದಾಗ ನಾನು ಎಂಥ ಹತ್ರ ನಾನು ಮಾತಾಡೋಕ್ಕೆ ಹೋಗಲ್ಲ. ಇಲ್ಲಿ ಬಂದಿರೋ ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ಕೊತೀನಿ. ನನಗೇನೋ ಒಂದು ಸಮಾಧಾನ ಅನಿಸುತ್ತೆ. ನಮ್ಮ ಮನೆಯವ್ರು ಅಂತಾರೆ, ಏನಕ್ಕೆ ಅಲ್ಲಿ ಹೋಯ್ತೀಯ ನಿನಗೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಇಲ್ಲಿ ಬಂದ ತುಂಬ ಯಾವುದೋ ಒಂದು ಜನ್ಮದ ಋಣ. ಓಕೆ, ನಾನು ಕೆಲವೆಲ್ಲ ಬಂದು ಟಿ ವಿನಲ್ಲಿ ನೋಡಿ ನಾನು ತುಂಬ ಕಲಿತವನು. ಡಾಕ್ಟರ್ ರಾಜ್ಕುಮಾರ್ ಅವರಾಗಲಿ, ಇಲ್ಲ ರಜನಿಕಾಂತ್ ಅವರಾಗಲಿ, ಇಲ್ಲ ಜಗ್ಗೇಶನ್ ಅವರಾಗಲಿ, ಇವತ್ತು ರಮೇಶ್ ಅರವಿಂದ್ ಆಗಲಿ. ರಮೇಶ್ ಅರವಿಂದ್ ಇವತ್ತು ವೀಕೆಂಡ್ ವಿತ್ ರಮೇಶ್ ಮಾಡ್ತಾರೆ. ಅವರೆಲ್ಲ ಅದು ಮಾಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ಇವಾಗ ನಮ್ಮ ಯಾರು ಜಯದೇವ್ ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್, ಅವ್ರ ಹೆಸರು. ಎಷ್ಟೋ ಜನ ಹೃದಯ ಆಘಾತ ಆದಾಗ ಅವ್ರನ್ನ ಡಾಕ್ಟರ್ ಮಂಜುನಾಥ್ ಸರು ಸುಮಾರು ಜನದ ಪ್ರಾಣ ಉಳಿಸವ್ರೆ. ಬಟ್ ನನಗೆ ನಿಜವಾಗಿ ಇವತ್ತು ಅನಿಸುತ್ತೆ, ನಮ್ಮ ಅಪ್ಪು ಬಾಸ್ ಯಾಕೆ ಸತ್ತೋದ್ರು? ಜಿಮ್ ಮಾಡಬೇಕಾದ್ರೆ ಅದು ಹೆಂಗೆ ಸತ್ತೋದ್ರು? ಅಷ್ಟೊಂದು ಒಳ್ಳೆ ಮನಸ್ಸೇ ಇರೋರು, ಒಳ್ಳೆಯ ಗುಣ ಇರೋರು, ಜಿಮ್ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಬೇಕಾಗಿತ್ತು ಅಂತ ಇವತ್ತು ಅನಿಸುತ್ತೆ. ಅಷ್ಟೆಲ್ಲ ತಲೆ ಇರೋರು, ಅಷ್ಟೆಲ್ಲ ಬುದ್ಧಿ ಇರೋರು, ಅದು ಹೆಂಗೆ ಅವ್ರಿಗೆ ಗೊತ್ತಾಗಿಲ್ವಾ? ಬಿಟ್ಟು ಪರಿವರ್ತನೆ ಮಾಡಿಲ್ವಾ? ಅವ್ರಿಗೆ ಕೇಳಿಲ್ವಾ? ಸೊ ಅದಕ್ಕೆ ಹೇಳೋದು, ಭಗವಂತನ ಮುಂದೆ ನಾವು ಯಾರೂ ಇಲ್ಲ. ಓಕೆ ಸರ್. ಎಲ್ಲರಿಗೂ ಎಲ್ಲ ಕೊಡೋದ, ಅದು ಕೊಟ್ಟಾಗ ಉಳಿಸ್ಕೋಬೇಕಾಗುತ್ತೆ ಕೆಲವೊಂದೆಲ್ಲ. ಓಕೆ ಸರ್, ಥ್ಯಾಂಕ್ ಯು.